ಬಿರುಗಾಳಿ ಬಡಿದೋ ವಿಧಿಯಾಟ ಮೆರೆದೋ ಬದುಕೆಲ್ಲ ಗೋಳಾಯಿತೆ ಚಿಕ್ಕಮ್ಮ ನಿನ್ನ ಬದುಕೆಲ್ಲ ಬರಡಾಯಿತೆ ತಾಯವ್ವ ನಿನ್ನ ಬದುಕೆಲ್ಲ ಗೋಳಾಯಿತೆ ಚಿಕ್ಕತಾಯಮ್ಮ ನಿನ್ನ ಬದುಕೆಲ್ಲ ಗೋಳ ಬಿರುಗಾಳಿ ಬಡಿದು ವಿಧಿಯಾಟ ಮೆರೆದು ಬಿರುಗಾಳಿ ಬಡಿದು ವಿಧಿಯಾಟ ಮೆರೆದು ಬಾಳೆಲ್ಲ ಗೋಳಾಯಿತೆ ಚಿಕ್ಕಯ್ಯಮ್ಮ ನಿನ್ನ ಬದುಕೆಲ್ಲ ಬರಡಾಯಿತೆ ತಾಯವ್ವ ನಿನ್ನ ಬದುಕೆಲ್ಲ ಬರಡಾಯಿತೆ ದುಡಿದು ತಂದಾಗುವ ಪದಿಪ್ರಾಣ ಹೋಯಿತವ್ವ ಇದಿರು ಕಟ್ಟೆಯನೇರಿ ಮಲಗೀಗ ನೋಡವು ಇನ್ನಾರು ಗತಿ ನಿನಗವ್ವ ಓ ತಂಗವ್ವ ಹಣೆ ಬರಗ ನಿಜವಾಯ್ತವ್ವ ಚಿಕ್ಕಯ್ಯವ್ವ ನಿನ್ನ ಹಣೆ ಬರಹ ನಿಜವಾಯ್ತವ್ವ ಬದುಕೆಲ್ಲ ಬರಡಾಯಿತೆ ತಂಗವ್ವ ವಿಧಿಯಾಟ ಮಾರುತ್ತ ಜಡೆಯಾಗಿ ಮಲ್ಲಿಗೆ ಮುಡಿದಿದ್ದೆ ಮಾರುತ್ತ ಜಡೆಯಾಗಿ ಹಣೆಮೇಲೆ ಕುಂಕುಮ ಸಿಂಧೂರ ಇಡುತ್ತಿದ್ದೆ ಹಣೆಯೆಲ್ಲ ಬರಿದಾಯಿತೆ ಓ ತಂಗವ್ವ ನಿನ್ನ ಹಣೆ ಬರಗ ನಿಜವಾಯಿತೆ ತಾಯವ್ವ ನಿನ್ನ ಹಣೆ ಬರಗ ನಿಜವಾಯಿತೆ ಬಿರುಗಾಳಿ ಬಡಿದು ವಿಧಿಯಾಟ ಮೆರೆದು ಬದುಕೆಲ್ಲ ಬರಿದಾಯಿತೆ ತಂಗವ್ವ ಬಾಳೆಲ್ಲ ಗೋಳಾಯಿತೆ ಕರಿಮಣಿ ಮಾಂಗಲ್ಯ ದಿನವಿಡೀ ನೋಡುತ್ತಿದ್ದೆ ಕರಿಮಣಿ ಮಾಂಗಲ್ಯ ಹಸಿರು ಗಾಜಿನ ಬಳೆಯ ಸದ್ದಾನು ಮಾಡುತ್ತಿದ್ದು ಕೈ ಬಳೆಯು ಚೂರಾಯಿತೆ ಓ ತಂಗವ್ವ ಮಾಂಗಲ್ಯ ಮರೆಯಾಯಿತೆ ತಾಯವ್ವ ನಿನ್ನ ಮಾಂಗಲ್ಯ ಮರೆಯಾಯಿತೆ ಬಿರುಗಾಳಿ ಬಡಿದು ವಿಧಿಯಾಟ ಮೆರೆದು ಬದುಕೆಲ್ಲ ಬರಡಾಯಿತೆ ತಾಯವ್ವ ಬಾಳೆಲ್ಲ ಗೋಳಾಯಿತೆ ಬಂದು ಬಳಗವೆಲ್ಲ ತಿಂದು ಹೋಗುವಾರವ್ವ
ಕಣ್ಣೀರ ಮರೆಸುವ ಮಂದಿ ನಿನಗ್ಯಾರವು ಹಣೆ ಬರಗೆ ಒಣೆಯಾರವ್ವ ತಾಯವ್ವ ಮುತ್ತೈದೆ ತನ ಹೋಯ್ತವ್ವ ಹಣೆ ಬರಗೆ ಒಣೆಯಾರವ್ವ ಸಿಕ್ತಾಯವ್ವ ನಿನ್ನ ಮುತ್ತೈದೆ ತನ ಹೋಯ್ತವ್ವ ನಿನ್ನ ಮುತ್ತೈದೆ ತನ ಹೋಯ್ತವ್ವ ನೀನು ಧೈರ್ಯವ ನೀ ತಾಳುವ ನೀನು ಧೈರ್ಯವ ನೀ ತಾಳುವ ಬದುಕೆಲ್ಲ ಗೋಳಾಗಿದೆ ಸಿಕ್ತಾಯವ್ವ ನಿನ್ನ ಬದುಕೆಲ್ಲ ಬರಡಾಗಿದೆ. ಶ್ರೀಮದ್ ರಮಾರಮಣ ಗೋವಿಂದ ಆತ್ಮರಾಮ ಪರಬ್ರಹ್ಮ ಗೋವಿಂದ ಆಂಜನೇಯವರ ಪಾದಾರ ವೇಗದಿ ಗೋವಿಂದ ರಾವಣನವರಿಗೆ ಸ್ವರ್ಗ ಪ್ರಾಪ್ತಿಯಾಗಲಪ್ಪ ಗೋವಿಂದ ಜೈ ನಮಃ ಪಾರ್ವತಿ ಪದಯೇ. ನೀವೀಗ ಅಲ್ಲಿಗೆ ಬನ್ನಿ. ಒಬ್ಬೊಬ್ರು ಹೋದಂಗೆಲ್ಲ ಒಂದೊಂದು ಕರ್ಪೂರ ಹಚ್ತಾ ಇರ್ಬೇಕು ನೀವು. ಯಾವ ಸತ್ಯಸಂಧರಾದ ಪಾಂಡವರು ಅಭಿಮನ್ಯುವನ ಮಗನಾತಕ್ಕಂಥ ಪರೀಕ್ಷಿತ ಮಹಾರಾಜನಿಗೆ ಆ ಹಸ್ತಿನಾವತಿ ರಾಜ್ಯವನ್ನು ಪಟ್ಟಾಭಿಷೇಕ ಮಾಡಿ ನೇರವಾಗಿ ಸ್ವರ್ಗದ ಕಡೆ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾವ ಮಹಾತಾಯಿ ಮುತ್ತೈದೆಯಾಗಿ ಎಲ್ಲರಿಗೂ ಹರಿಶಿನ ಕುಂಕುಮವನ್ನ ಬಳೆಯನ್ನ ಮುಡಿಗೆ ಮಲ್ಲಿಗೆ ಹೂವನ್ನು ಕೊಟ್ಟು ಯಾವ ದ್ರುಪದ ನಂದಿನಿಯ ತಾಯಿ ಮುತ್ತೈದೆಯಾಗಿ ತಾನು ಕೂಡ ಸ್ವರ್ಗಕ್ಕೆ ತಾನೇ ಶಶರೀರವಾಗಿ ಹೋಗೋದಕ್ಕೆ ತಾನು ಕೂಡ ಹೋಗ್ತಾ ಇದ್ದಾನೆ. ಹೇ ಭಗವಂತ ಶ್ರೀಹರಿ ನಾರಾಯಣ ನಮಗೆ ದಾರಿ ತೋರಪ್ಪ, ರಾಮಣ್ಣವರಿಗೂ ಕೂಡ ದಾರಿ ತೋರು ಹೋಗೋದಕ್ಕೆ. ದಾರಿ ಯಾವುದಯ್ಯ ವೈಕುಂಠಕ್ಕೆ ಹಾದಿ ತೋರಿಸು ನಮಗೆ ಎಂದು ಹೇಳಿ ಆ ಹಿಮವತ್ ಪರ್ವತವನ್ನು ಹತ್ತುತ್ತಾ ಇದ್ದಾರಂತೆ. ಆ ಹಿಮವತ್ ಪರ್ವತದ ಮೇಲೆ ಹತ್ತು ನಿಂತುಕೊಂಡ್ರೆ ಸುತ್ತಲೂ ನೋಡ್ತಾರೆ ಹಿಮದ ಗೆಡ್ಡೆ. ಎಷ್ಟು ದೂರ ನೋಡಿದರೂ ಹಿಮವೇ ಹೊರತು ಬೇರೆ ಇನ್ನೇನು ಕಾಣ್ತಾ ಇಲ್ಲ. ಒಂದು ಮರ ಇಲ್ಲ, ಒಂದು ಗಿಡವಿಲ್ಲ, ಒಂದು ಕ್ರಿಮಿಕೀಟವಿಲ್ಲ, ಒಂದು ಹುಲ್ಲು ಕಡ್ಡಿ ಉಡ್ತಕ್ಕಂಥ ಜಾಗ ಅದಲ್ಲ. ದಾರಿ ತೋರಬಾರದೇನೋ ಸಾರ ಸಾಸನೆ ತೋರ ಹಿಮದಿ ಈಗ ನಾವು ದಾರಿ ಕಾಣೆವೋ. ದಾರಿ ತೋರಯ ದಾರಿ ಕಾಣೆವೋ ಬೇಗ ಬಾರಯ ನೀ ದಾರಿ ತೋರಯ. ಎಂಬುದಾಗಿ ಕಂಗಾಲಾದಾಗ ನಾರದರು ಹೇಳ್ತಾರಂತೆ ಯಮಧರ್ಮರಾಯನಿಗೆ, ನಿನ್ನ ಮಗ ದಾರಿ ಕಾಣದೆ ಕಂಗಾಲಾಗಿದ್ದಾನೆ, ಹೋಗಿ ದಾರಿ ತೋರು. ನಾರದರೇ, ನಾನು ಯಮ, ನನ್ನ ಮಗ ಧರ್ಮ, ಧರ್ಮವಂತನಿಗೆ ನಾನು ದಾರಿ ತೋರೋದೆ. ಅಪ್ಪ, ನಿನಗೆ ಯಮ ನಿಯಮ ಅಂತ ಎರಡು ರೂಪ ಉಂಟು. ದುರ್ಮಾರ್ಗಿಗಳಿಗೆ ಕರ್ಮಿಗಳಿಗೆ ನೀನು ಯಮನಾಗ್ತೀಯ, ಸತ್ಯವಂತರಿಗೆ ಧರ್ಮಾತ್ಮರಿಗೆ ನೀನು ನಿಯಮನಾಗ್ತೀಯ. ಯಾವುದಾದ್ರು ರೂಪದಲ್ಲಿ ಹೋಗಪ್ಪ ಅಂದರೆ ಯಾವ ಮಹಾನುಭಾವ ಯಮಧರ್ಮರಾಯ ಆ ಪುತ್ರ ಪ್ರೇಮದಿಂದಲೋ ಏನೋ ಯಾವ ರೀತಿಯಲ್ಲಿ ಈ ಭೂಮಿಗೆ ಆ ಹಿಮವತ್ ಪರ್ವತಕ್ಕೆ ತಾನು ಬರ್ತಾ ಇದ್ದಾನೆ ಅಂದರೆ, ಶ್ವಾನನ ರೂಪವ ತಾಳುತ್ತೆ ಯಮನೋ ಬೇಗನೆ ಬರದನು ಕಲೆಗಾಗ. ಭುವನ ನಿಗಮ ಯವನೀಗುವೆನೆಂತ ಬೇಗನೆ ಬಂದನು ಯಮರಾಯ. ಸಮಸದಾ ಶಿವಸ ಪಾಂಡವರು ಇರ್ತಕ್ಕಂಥ ಸ್ಥಳದಲ್ಲಿ ಸುತ್ತಲೂ ಸುಳಿದಾಡ್ತಾ ಇದ್ದಾನೆ. ಯಾರು? ಆ ಶ್ವಾನ. ಶ್ವಾನ ಅಂದ್ರೆ ಗೊತ್ತಲ್ಲ ಇಲ್ಲ, ಆಪತ್ ಕಾಲದಲ್ಲಿ ಯಾರು ನಮ್ಮ ಕಣ್ಣು ಕಾಣಿಸ್ಕೋತಾರೋ ಅವ್ರನ್ನೇ ನಾವು ತಂದೆ ತಾಯಿ ಬಂಧು ಬಳಗ ಅಂತ ಭಾವಿಸ್ಕೋಬೇಕು. ದೂರದಲ್ಲಿರೋರ್ನೆಲ್ಲ ನಾವು ಎಳ್ಕೊಬರಂದ್ರು ಅದು ಸರೋಗಲ್ಲ. ಆಪತ್ತಿಗೆ ಒದಗದ ನಂಟ, ಸಮಯಕ್ಕಾಗದ ಬಂಟ, ಹೊಡೆದ ಹರಿವೆಯ ಕಂಠ. ನಮ್ಮ ಕಷ್ಟ ಕಾಲದಲ್ಲಿ ನಾವು ದುಃಖದಲ್ಲಿದ್ದಾಗ, ನಾವು ತೊಂದರೆಲಿದ್ದಾಗ, ಅಪ್ಪನ ಕಳ್ಕೊಂಡಾಗ, ಅವನ್ನ ಕಳ್ಕೊಂಡಾಗ ಬಂದು ನಮಗೆ ಎರಡು ಕಣ್ಣೀರು ಒರೆಸಿ ನಮಗೆ ಧೈರ್ಯ ಹೇಳ್ತಾರಲ್ಲ, ನಾವು ಅವರನ್ನೇ ತಂದೆ ತಾಯಿ ಅಂತ ತಿಳ್ಕೋಬೇಕು. ಬರೀ ಮರಿ ಕೂದಾಗ ಉಣ್ಣಕ್ಕೆ ಬರ್ತಾರಲ್ಲ,
ಕೇಸ್ ಕಟ್ಲೆ ತಗೊಂಡು ಪಾದ ಪೂಜೆ ಮಾಡ್ಬೋದಾ? ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಅಂದಾಗ ನನ್ನ ತಂದೆ ಅಂತ ಯಾಕೆ ಇವನನ್ನು ನಾವು ಭಾವಿಸಬಾರ್ದು? ಈ ಶ್ವಾನ ಹೋದಂಗೆ ನಾವು ಹೋಗೋಣ ಅಂತ ಹೇಳಿ ಆ ಶ್ವಾನನ ಹಿಂದೆಯೇ ಪ್ರಯಾಣ ಮಾಡ್ತಾ ಇದ್ದಾರೆ. ಆ ಹಿಮದ ಬೆಟ್ಟವನ್ನು ಹತ್ತುತ್ತಾ ಆ ಹಿಮದ ಚಳಿಯಲ್ಲಿ ಗಡಗಡಗ ನಡುಗುತ್ತಾ ಇದ್ದಾರೆ. ಸಾಲಾಗಿ ಹೋಗ್ತಾ ಇದ್ದಾರೆ ಹಿಮದ ಬೆಟ್ಟದಲ್ಲಿ. ಹೆಣ್ಣು ಹೆಂಗಸಾದ ಧ್ರುಪದ ನಂದಿನಿಯೇ ಆ ಹಿಮದ ಚಳಿಯನ್ನು ತಡೆಯಕ್ಕಾಗಲಿಲ್ಲ. ಒಂದು ಆ ದಟ್ಟವಾದ ಹಿಮದ ಗೆಡ್ಡೆ ಮೇಲೆ ಕಾಲಿಟ್ಲಲ್ಲ, ಕಾಲಿಟ್ಟ ತಕ್ಷಣ ಎತ್ತರವಾದ ಪರ್ವತದಿಂದ ಶ್ರೀಮದ್ರಮಾರಮಣ ಗೋವಿಂದ ಥಟ್ಟನ ಪ್ರಾಣ ಬಿಟ್ಟುಬಿಟ್ಟು. ದ್ರೌಪದಾದೇವಿ ಯಾವಾಗ ಪ್ರಾಣ ಬಿಟ್ಟಳು ಸಹದೇವ ನೋಡಿದ ದೇವಿ ಪಂಚಪಾಂಡವರ ಸತಿ ನೀನಾಗಿ ಎಲ್ಲರನ್ನ ವಂಚಿಸಿ ಹೊರಟು ಓದಿಯಲ್ಲೇ ಎದ್ದೇಳಿ ಮಾತನಾಡು ಅಂದಾಗ ಧರ್ಮರಾಯ ನೋಡು, ಓಹೋ ನಿಮಗೆ ಪತ್ನಿ ಮೇಲಿನ ಪ್ರೇಮ. ಅಪ್ಪ ಇವಳು ಶ್ರೇಷ್ಠಳು ಅಂತ ನೀನು ಕೊಂಡಾಡಬೇಡ. ಇವಳು ನಮ್ಗೇನು ಮೋಸ ಮಾಡಿದಾಳೆ ಗೊತ್ತಾ? ಏನು ಮಾಡಿದಾಳೆ? ಪಾಂಡವರೆಲ್ಲರೂ ಹರಿಗಿನ ಮನೆಯಲ್ಲಿ ಬೆಂದೋದು ಅಂದಾಗ ಕರ್ಣಾನೂ ಅವ್ರ ವಂಶದಲ್ಲಿ ಯಾರೋ ಇದಾನಂತೆ, ಅವನ್ನೇ ಲಗ್ನ ಆಗಂತ ಮನಸ್ಸು ಮಾಡಿದ್ದು. ಅಂಥವಳಿಗೆ ನೀನು ದುಃಖ ಪಡ್ತಾ ಇದೆಯಲ್ಲಯ್ಯ. ನಡೆಯುವ ಮುಂದಕ್ಕೆ. ಯಾರಿಗೆ ಯಾರುಂಟೋ ಎರವಿನ ಸಂಸಾರ, ಯಾರಿಗೆ ನೀರ ಮೇಲಾಣ ಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಈ ನೀರಿನ ಮ್ಯಾಗಿರ್ತಕ್ಕಂಥ ಗುಳ್ಳೆ ಇದ್ದಾನೆ ಈ ಮನುಷ್ಯನ ಜೀವನ. ನೀನು ಯಾಕಪ್ಪ ದುಃಖ ಪಡ್ತಾ ಇದ್ದ? ನಡೆ ಮುಂದಕ್ಕೆ ಅಂದರೆ ಆ ದ್ರುಪದ ನಂದಿನಿಯ ದೇಹವನ್ನು ಅದೇ ಹಿಮದ ಗೆಡ್ಡೆಯಲ್ಲಿ ಹೂತು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸ್ವಲ್ಪ ದೂರ ನಡೆದ ಮೇಲೆ ಸಹದೇವನು ಕೂಡ 3 ಗಾವದ ಬಂದ ಆ ಚಳಿಯನ್ನು ತಡೆಯಲಾರದೆ ಗಡ 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 ನಡುತ್ತಾ ಇದ್ದಾನೆ. ಅಣ್ಣ ನಕುಲ ನೋಡಿದ್ರೆ, ಯಾಕೋ ತಮ್ಮ ನಾನು ಬದುಕಲ್ಲ ಕಣೋ, ನನ್ನನ್ನು ಕಾಪಾಡೋ, ನನ್ನನ್ನು ಉಳಿಸ್ಕೊಳ್ಳೋ ಅಂದರೆ ಅವನು ಹತ್ತಿರಕ್ಕೆ ಹಿಂದಿರುಗಿ ಬರೋಷ್ಟರೊಳಗಿನೇ ಹೊರಳಾಡಿ 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 ಶ್ರೀಮದ್ರಮಾರಮಣ ಗೋವಿಂದ. ಜೈ ನಮಃ ಪಾರ್ವತಿ ಪದಯೇ. ಎಷ್ಟೇ ಆಗಲಿ ಒಡ ಹುಟ್ಟಿದ ತಮ್ಮ ಪ್ರಾಣ ಬಿಟ್ಟನಲ್ಲ ಅಂತ ದುಃಖದಿಂದ ಯಾವ ನಕುಲ ಅವನ ಕೈಯನ್ನು ಸಾರುತ್ತಾನೆ, ಮುಖದ ಮೇಲೆ ಕೈ ಇಡ್ತಾನೆ. ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಹೇಳು ತಮ್ಮ, ಸ್ವರ್ಗಕ್ಕೆ ಹೋದಾಗ ನಮ್ಮ ತಾಯಿ ನೀನೇಕೆ ಅವನನ್ನು ಬಿಟ್ಟು ಬಂದಿ ಅಂದರೆ ನಾನು ಏನಂತ ಹೇಳೋ ಅವಳಿಗೆ? ಹೇಳೋ ಕಣ್ಬಿಡು ಅಂದರೆ, ಓಹೋ ಇವನಿಗೆ ಭಾತೃಪ್ರೇಮ, ಇವನನ್ನು ನಾನು ಮೇಲಕ್ಕೆ ಬರೆಸಿ ಕರ್ಕೊಂಡು ಹೋಗೋದು ಹೇಗೆ ಅಂತ ಧರ್ಮರಾಯ ಯೋಚನೆ ಮಾಡಿ ಹತ್ರಕ್ಕೆ ಬರ್ತಾರೆ. ಅಯ್ಯ ನಕುಲ, ನೀನು ದುಃಖ ಪಡಬೇಡ, ಇವನಂಥ ಮೋಸಗಾರ ಯಾವನಿದ್ದಾನೆ ಪ್ರಪಂಚದಲ್ಲಿ? ಅಣ್ಣ ನನ್ನ ತಮ್ಮ. ಹೌದಪ್ಪ, ನಾನು ಹೇಳೋ ಮಾತನ್ನು ಕೇಳಯ್ಯ. ಈ ಸಹದೇವನಿಗೆ ಅಶ್ವಶಾಸ್ತ್ರ ಗೊತ್ತಿತ್ತು. ಯಾವ ತುರ್ಗವನ್ನು ಏರಿದ್ರೆ ಎಷ್ಟು ಬೇಗ ಹೋಗುತ್ತೆ, ಯಾವ ತುರ್ಗವನ್ನು ಏರಿದ್ರೆ ಜಯವಾಗುತ್ತೆ, ಈ ವಿಚಾರ ಎಲ್ಲ ತಿಳ್ಕೊಂಡಿದ್ದ. ಮಹಾಭಾರತ ಕುರುಕ್ಷೇತ್ರದಲ್ಲಿ ನಮಗೊಂದು ಮಾತನ್ನು ಹೇಳಿದೆ, ಪ್ರಾಣ ಬಿಟ್ಬಿಟ್ಟ. ಇಂಥವನಿಗೆ ನೀನು ಬಿಡ್ಕೋತಾ ಇದೀಯಾ? ನಡೆ ಮುಂದೆ. ಗಿಡ ಒಳ್ಳೆಯದೆಂದು ಗಿಡಕ್ಕೆ ಕೊಟ್ಟಿಲ್ಲ ಗಟ್ಟೆ, ಗಿಡ ಕೊಟ್ಟಿಲಿನ ಶಿಶುವೇ ಮಾಯವಾಯ್ತಲ್ಲೋ. ಯಾರಿಗೆಯ ಮುಂದೆ ತಾನು ಸಾಗುತ್ತಿರಬೇಕಾದರೆ ನಕುಲನು ಕೂಡ ಹಿಮದ ಗೆಡ್ಡೆಯ ಚಳಿಯನ್ನು ತಡೆಯಲಾರದೆ ನಡುಗಲಾರಂಭಿಸಿದ. ಗಂಟಲು ಸೇದುತ್ತೆಯೇ ಮೈ ನಡುಗುತ್ತಾ ಇದೆ, ಕಣ್ಣು ಮಂಜಾಯ್ತಾ ಇದೆ. ಅಣ್ಣ ಅಂದ. ಅರ್ಜುನ ನೋಡಿದ, ಯಾಕಪ್ಪ, ಯಾಕೋ ನನಗೆ ಗಂಟಲು ಸೇದ್ತಾ ಇದೆ ಅಣ್ಣ, ಕಣ್ಣು ಮಂಜಾಗ್ತಾ ಇದೆ, ನನ್ನ ಪ್ರಾಣದ ಮೇಲೆ ನನಗೇನೆ ಮುಖ್ಯ ಇಲ್ಲ, ನಾನು ಬದುಕೋ ರೀತಿಲಿಲ್ಲ. ಇಲ್ಲ, ನೀನು ಸಾಯಬಾರ್ದು ಕಣೋ, ನೀನು ಸಾಯಬಾರ್ದು ಬಾ ಅಂತ ಹೇಳಿ ಅರ್ಜುನ ತಬ್ಬಿಕೊಂಡರೆ ಆ ಅರ್ಜುನನ ತೋಳ ಮೇಲೆ ತಲೆ ಇಟ್ಟು ನಕುಲನ ಪಾದಾರವೇ ಗತಿ ಗೋವಿಂದ. ರಾವಣನವರಿಗೆ ಸ್ವರ್ಗ ಪ್ರಾಪ್ತಿಯಾಗಲಪ್ಪ ಗೋವಿಂದ. ಪಾರ್ವತಿ ಪದಯೇ. ಸ್ವಲ್ಪ ದೂರ ನಡೆದರಂತೆ ಯಾವ ನಕುಲನ್ನ ಅವನು ಬಿಟ್ಟು ಮುಂದೆ ಹೋಗ್ತಾ ಇರಬೇಕಾದ್ರೆ 18 ಕ್ಷೋಹಿಣಿ ಸೈನ್ಯದ ಮಧ್ಯದಲ್ಲಿ ನಿರಾಯಾಸವಾಗಿ 21 ದಿವಸಗಳ ತನಕ ಹೋರಾಡಿದಂಥ ಫಲ್ಗುಣ ಪಾರ್ಥ ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಆ ಧೀಮಂತ ಅರ್ಜುನ 3 ಲೋಕದ ಗಂಡ ಎಂದು ಬಿರುದಾಂಕಿತನಾದಂಥ ಆ ಧನಂಜಯನು ಕೂಡ ಆ ಹಿಮದ ಗೆಡ್ಡೆಯ ಚಳಿಯನ್ನು ತಡೆಯಲಾರದೆ ಗಡ 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 ಗಡ
ಮುಂದೆ ಹೋಗುತ್ತಿರುವ ಭೀಮಸೇನನ್ನು ಕೂತ್ಕೊಂಡ. ಅಣ್ಣ, ಯಾಕೋದು ತಮ್ಮ? ಬದುಕೇನೋ ಅಣ್ಣ, ಉಳಿಸಿಕೋ ನನ್ನ. ಬದುಕೇನೋ ಅಣ್ಣ, ಉಳಿಸಿಕೋ ಎನ್ನ. ಬದುಕೇನೋ ಅಣ್ಣ, ಉಳಿಸಿಕೋ ಎನ್ನ. ಸಾಗಾಗಿ ಹೋಗಿದೆ ಲೋಕದ ಜೀವನ, ಸಾಗಾಗಿ ಹೋಗಿದೆ ಲೋಕದ ಜೀವನ. ಬದುಕಿನ ಅಣ್ಣ ಭೀಮಸೇನ, ಅಣ್ಣ. ನನ್ನನ್ನು ಯಾಕಾದ್ರೂ ಮಾಡಿ ಉಳಿಸ್ಕೊಳ್ಳೋ, ನನ್ನ ಬದುಕಲ್ಲ ಕಡೋ. ಆ ಅಣ್ಣ ತಮ್ಮಂದಿರ ಬಾಂಧವ್ಯ ಇಲ್ಲ. ಅರ್ಜುನ, ನೀನು ಸಾಯಬಾರ್ದು ಕಣೋ, ಬಾರೋ ಬಾರೋ ಅಂತ ಹೇಳಿ ಆ ಅರ್ಜುನನ ಮುಖದ ಮೇಲೆ ಕೈ ಇಟ್ಟು ಸವರುತ್ತಿದ್ದಾನೆ ಭೀಮಸೇನ. ಆ ಭೀಮಸೇನ ತೊಡೆಯ ಮೇಲೆ ಮಲಗಿದ್ದ ಹಾಗೆಯೇ ಅರ್ಜುನ. ಅರ್ಜುನದ ಪಾದಾರವೇ ಗತಿ ಗೋವಿಂದ, ಆತ್ಮಕ್ಕೆ ಶಾಂತಿ ಸಿಗಲಪ್ಪ ಗೋವಿಂದ. ಜೈ ಪಾರ್ವತಿ ಪದಯೇ. ದುಃಖವಾಯಿತು ಭೀಮಸೇನನಿಗೆ. ಎಲ್ಲಿಲ್ಲದ ಕಣ್ಣೀರು ಗಾಢಾಂಧಕಾರವಾಗಿ ಹರಿತಾ ಇದೆ. ಎಲ್ಲ ತಮ್ಮಂದಿರಿಗಿಂತಲೂ ನನ್ನ ಪ್ರಿಯವಾದ ತಮ್ಮ ನನ್ನ ಅರ್ಜುನ ಹೋಗ್ಬಿಟ್ಟಲ್ಲ. ಅಯ್ಯೋ, ಎದ್ದೇಳೋ, ಮಾತನಾಡೋ. ಆ ಶಿವನನ್ನೇ ಧರೆಗಿಳಿಸಿದಂತ ಮಹಾನುಭಾವ ನೀನು. ದೇವಾನು ದೇವತೆಗಳಿಗೂ ನಿನಗೂ ಕೂಡ ಸಂಬಂಧವನ್ನು ಪಟ್ಟಂತವನು. ನಮ್ಮನ್ನು ಬಿಟ್ಟು ಹೊರಟು ಹೋದಿಯಲ್ಲೋ. ಎದ್ದೇಳೋ, ಕಣ್ಬಿಡೋ ಅರ್ಜುನ. ಧರ್ಮರಾಜ ಯೋಚನೆ ಆಯಿತು, ಈ ಪ್ರಪಂಚದಲ್ಲಿ ಯಾರನ್ನು ಬೇಕಾದ್ರೂ ಸಮಾಧಾನ ಮಾಡಬಹುದು, ಭೀಮಸೇನಿಗೆ ಸಮಾಧಾನ ಮಾಡೋರು ಯಾರೂ ಇಲ್ಲ. ಇವನ ದುಃಖವನ್ನು ನಾನು ಶಮನ ಮಾಡೋದು ಹೇಗೆ? ಹಿಂದಿನಿಂದ ಬಂದು ಭುಜದ ಮೇಲೆ ಕೈ ಇಟ್ಟ. ಭೀಮ, ಅಡ್ಡ, ನೋಡು ನನ್ನ ನುಜನನ್ನ, ನೋಡು ನನ್ನ ಪಾರ್ಥನನ್ನ, ನೋಡು ನನ್ನ ತಮ್ಮನನ್ನ, ಎಷ್ಟು ಚೆನ್ನಾಗಿ ಮಲಗಿದ್ದಾನೆ ನೋಡಣ್ಣ. ಭೀಮಸೇನ, ಇವನಿಗಾಗಿ ನೀನು ಅಳಬೇಡ ಕಣೋ, ಇವನು ಮಹಾಪಾಪದ ಕಾರ್ಯ ಮಾಡಿದ್ದಾನೆ. ಅಣ್ಣ, ಹೌದಪ್ಪ, ನಮಗೆ ಗೊತ್ತಿಲ್ಲದಂತೆ ಉಲೂಪಿ ಚಿತ್ರಾಂಗದ ಮದುವೆ ಮಾಡಿಕೊಂಡ, ನಮಗೆ ತಿಳಿಯದಂತೆ ಸ್ವರ್ಗಲೋಕಕ್ಕೆ ಹೋಗಿ ಬರ್ತಿದ್ದ. ಎಂತೆಂಥ ಪಾಪ ಕಾರ್ಯ ಮಾಡಿದ್ದಾನೆ, ಪಾತ್ರದ್ರೋಹಿ ಇವನು. ಇವನಿಗಾಗಿ ನೀನು ಅಳಬೇಡದು, ಕಣ್ಣೀರು ಒರೆಸ್ಕೋ, ಎದ್ದೇಳು ಹೋಗೋಣ, ಹೇಳಪ್ಪ, ಎದ್ದೇಳಪ್ಪ ಅಂತ ಹೇಳಿ ಸಮಾಧಾನ ಮಾಡಿ ಆ ಅರ್ಜುನನ ಶವವನ್ನು ಅಲ್ಲೇ ಬಿಟ್ಟು ಯಾವ ಧರ್ಮರಾಯ ಭೀಮಸೇನ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಮುಂದೆ ಶ್ವಾನ ಹೋಗ್ತಾ ಇದೆ. ಬಂಡ ಬಕನನ್ನ ಕೊಂದು ದೋರ್ದಂಡ ನೆನೆಸಿದ ಹಲವಾರು ಪ್ರಚಂಡರ ಗುಂಡಿಗೆಯನ್ನು ನಡಗಿಸಿದಂಥ ಪ್ರಚಂಡ ಭೀಮ, ಗಂಡು ಗಲಿಗೆಗಳ ಗುಂಡಿಗೆಯನ್ನೇ ನಡಗಿಸಿದಂಥ ಗಂಡುಗಲಿ, ಆ ಎದುರು ರೋಮದ ಮರಿ ಎನಿಸಿಕೊಂಡಂಥವನು, ಆ ಹಿಮದ ಗೆಡ್ಡೆಗೆ ಮೈಯೊಡ್ಡಿ ನಿಲ್ಲಲಾರದೆ ಅವನು ಕೂಡ ನಡಗಲಾರ. ಧರ್ಮನಂದನ ನೋಡ್ದ ಭೀಮ, ಯಾಕಪ್ಪ? ಅಣ್ಣ, ಅಣ್ಣ, ನನ್ನ ಕಣ್ಣು ಮಂಜಾಗ್ತಾ ಇದೆ, ಚಳಿ ಅತಿಯಾಯ್ತಣ್ಣ ನನಗೆ. ಭೀಮಸೇನ, ನಿನಗೆ ಚಳಿನ? ಈ ಅಣ್ಣನನ್ನು ಹಾಸ್ಯ ಮಾಡ್ತಾ ಇದೆಯೇನೋ. ಕೌರವರು ಪಿಚಂಡಿಯನ್ನು ಕಟ್ಟಿ ನಿನ್ನ ಪಾತಾಳಕ್ಕೆ ಎಸ್ಬಿಟ್ರು. ಎಷ್ಟೋ ದಿನ ಕಳೆದ ಮೇಲೆ ಬಂದೆ ನೀನು, ಆಗಲೇ ನೀನು ಸಾಯಲಿಲ್ಲ, ಚಳಿ ಇರಲಿಲ್ಲ. ವಿಷದ ಕಜ್ಜಾಯ ಕೊಟ್ಟರು ಆ ಕೌರವರು ನೀನು ಪ್ರಾಣ ಬಿಡ್ಲಿ ಅಂತ. ನೀನು ಅದನ್ನೇ ತಿಂದು ಬಂದವನು. ಬಂಡ ಬಕನ ಬಾಯಿಗಾರು ಹೋಗಲಿ ಅಂತ ನಿನ್ನ ಸಾಕಕ್ಕಾಗದೆ, ನಿನ್ನ ಊಟಕ್ಕೆ ಹಾಕಕ್ಕಾಗದೆ ನಾವು ಆ ಬಂಡ ಬಕನನ್ನು ತಿನ್ನಲಿ ಅಂತ ಕಳಿಸ್ತು. ನೀನು ಅವನು ತಂದಿದ್ದ ಆಹಾರನ ಇನ್ನೊಬ್ಬನೇ ತಿಂದುಬಿಟ್ಟು ಅವನ್ನೇ ಕೊಂದುಬಿಟ್ಟು ಬಂದ್ಬಿಟ್ಟೆ. ನಿನಗೆ ಮರಣವೇ. ನನ್ನ ನಾಸ್ಯ ಮಾಡಬೇಡ ಭೀಮ, ಬಾರೋ ಅಂದರೆ ಭೀಮಸೇನ ಇಲ್ಲ ಅಡ್ಡ. ತಿರಪಾದ ಸಾಕ್ಷಿಯಾಗಿಯೂ ನನಗೆ ಉಳಿಕೊಳ್ಳುವ ಲಕ್ಷಣವೇ ಇಲ್ಲ. ಗಂಟಲು ಸೇರ್ತಾ ಇದೆ, ಕಣ್ಣು ಮಂಜಾಗ್ತಾ ಇದೆ, ನನಗೇನು ಕಾಣ್ತಾ ಇಲ್ಲ. ಅಣ್ಣ, ಅಣ್ಣ, ಧರ್ಮನಂದನ! ವರಳಾಡಿ ವರಳಾಡಿ ಶ್ರೀಮದ್ ರಮಾರಮಣ ಗೋವಿಂದ, ಆಂಜನೇಯನವರ ಪಾದಾರವೇ ಗತಿ ಗೋವಿಂದ, ಆತ್ಮಕ್ಕೆ ಶಾಂತಿ ಸಿಗಲಪ್ಪ ಗೋವಿಂದ. ಜೈ ನಮಃ ಪಾರ್ವತಿ ಪದಯೇ. ಅಗಾಧವಾದ ದೇಹವುಳ್ಳಂತಹ ಭೀಮಸೇನ ಉದ್ದವಾಗಿ ಮಲಗಿದ್ದಾನೆ. ಪ್ರಾಣ ಪಕ್ಷಿ ಹೊರಟೋಗಿದೆ. ಧರ್ಮರಾಜರ ಹತ್ತಿರಕ್ಕೆ ಬಂದರು. ಭೀಮ,
ಯಾಕಪ್ಪ ಹೇಳೋ, ಮಾತನಾಡೋ, ನಿನ್ನ ಅಣ್ಣನ ಜೊತೆಲಿ ಮಾತನಾಡುವನಪ್ಪ, ಮಾತನಾಡೋ ಭೀಮ. ಗಿಳಿಯು ಪಂಜರದೋಳಿಲ್ಲ, ರಾಮ ರಾಮ ಬರಿದೆ ಪಂಜರವಾಗಿದೆ. ಯಾವ ಗಿಳಿ? ಆತ್ಮ ಅಂತ ಗಿಳಿ ಬರಲಿಲ್ಲ. ನಿನ್ನ ಮಾತ ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿ, ಅಕ್ಕ ನೀನಿಲ್ಲದ ವೇಳೆ ಬೆಕ್ಕು ಕೊಂಡೋಗಿ ಗಿಳಿಯೋ ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಗಿತ್ತಲ್ಲ. ಈ ಆತ್ಮ ಅಂತಕ್ಕಂಥ ಗಿಳಿ ಈ ದೇಹ ಅಂತಕ್ಕಂಥ ಪಂಜರ ಬಿಟ್ಟು ಹೊರಟೋಗಿದೆ. ಧರ್ಮರಾಯರು ಮಾತ್ರ ನನ್ನ ತಮ್ಮ ಬದುಕಿದ್ದಾನೆ ಅಂತ ಆ ಹೆಣದ ಹತ್ರ ಕೂತವರೆ. ಎದ್ದೋಳ ಭೀಮಸೇನ ಅಂತ ಕೈಯನ್ನು ತಿಕ್ತಾರೆ, ಕಾಲನ್ನು ತಿಕ್ತಾರೆ, ಮುಖ ಸವರುತ್ತದೆ. ಮೂಗಿನ ತುದಿಗೆ ಬೆರಳಿಟ್ಟರಂತೆಯೇ ಉಸಿರಾಡ್ತಾ ಇಲ್ಲ. ಎಲ್ಲೆಲ್ಲದ ದುಃಖ ಹುಮ್ಮಳಿಸಿ ಬಂದ್ಬಿಡ್ತು. ಏಕೆಂದರೆ ಈ ಪ್ರಪಂಚದಲ್ಲಿ ಅತಿಯಾಗಿ ಪ್ರೀತಿಸ್ತಕ್ಕಂಥ ವಸ್ತು ಅಂದರೆ ಧರ್ಮರಾಯ ಭೀಮಸೇನೊಬ್ಬನನ್ನೇ. ಹೆಂಡತಿನೂ ಅಲ್ಲ, ರಾಜ್ಯನೂ ಅಲ್ಲ, ಯಾವ ಕೋಶವನ್ನಲ್ಲ, ಐಶ್ವರ್ಯವನ್ನಲ್ಲ, ಯಾವುದನ್ನು ಪ್ರೀತಿಸಲಿಲ್ಲ. ಅವನು ಭೀಮಸೇನನೊಬ್ಬನನ್ನು ಮಾತ್ರ ಅತಿಯಾಗಿ ಪ್ರೀತಿಸ್ತಿದ್ದ. ಅಂತಹ ಭೀಮಸೇನ ಸತ್ತಿದ್ದಾನೆ ಅಂದರೆ ಅವರ ಹೃದಯ ಹೊಡೆದು ನುಚ್ಚು ನೂರಾಯಿತು, ದುಃಖ ಹುಮ್ಮಳಿಸಿತು. ತಮ್ಮ ಮಾತನಾಡೋ ಎನ್ನೊಡನೆ, ಕೆಂಬಿಡೋ, ಎದ್ದೇಳೋ. ಗಾಢಾಂಧಕಾರವಾದ ದುಃಖ, ಕಣ್ಣಲ್ಲಿ ಕಣ್ಣೀರು ಹರಿತಾ ಇದೆ. ಭೀಮಸೇನ ಮೇಲೆ, ಶವದ ಮೇಲೆ ಬಿದ್ದು ಅಡ್ಡಾಡ್ತಾ ಇದ್ದಾರೆ. ತಮ್ಮ, ಎಂತೆಂಥ ಕಷ್ಟ ಕಾಲದಲ್ಲಿಯೂ ನಮ್ಮನ್ನು ಪ್ರಾಣ ಉಳಿಸ್ತೆ, ಇವತ್ತು ನೀನೇ ಪ್ರಾಣ ಬಿಟ್ಟುಬಿಟ್ಟ. ನೀನಿಲ್ಲದಿದ್ದರೆ ಈ ಪಾಂಡವರ ಹೆಸರು ಯಾವತ್ತೋ ಮರೆತೋಗ್ತಾ ಇತ್ತು. ನೀನಿಲ್ಲದಿದ್ದರೆ ನಾವ್ಯಾರು ಇದುವರೆಗೂ ಈ ಭೂಮಿಯಲ್ಲಿ ಬದುಕಿನಕ್ಕೆ ಆಯ್ತಿರಲಿಲ್ಲ. ತಮ್ಮ, 12 ವರ್ಷ ವನವಾಸ ಮಾಡುವಾಗ ಯಾವುದೇ ಗೆಡ್ಡೆ ಗೆಣಸು ಏನೇ ಆಹಾರವನ್ನು ತಂದರೂ ನಿನ್ನೊಬ್ಬನಿಗೆ ಒಂದು ಭಾಗವನ್ನು ಮಾಡಿಕೊಟ್ಟು ಉಳಿದಂಥ ಒಂದು ಭಾಗದಲ್ಲಿ ನಾವೆಲ್ಲರೂ ಊಟ ಮಾಡ್ಬೋದೋ. ಅಂತಹ ಕಷ್ಟದಲ್ಲಿಯೂ ನಾನು ನಿನ್ನನ್ನು ಕಾಪಾಡೆ. ಇವತ್ತು ನನ್ನನ್ನು ಬಿಟ್ಟು ಹೊರಟೋದಿಯ ಭೀಮ. ಮಾತನಾಡಪ್ಪ. ಅನುಜ, ನೀನಿಲ್ಲದಿದ್ದರೆ ಧರ್ಮರಾಯ ಬದುಕಲ್ಲ. ಎದ್ದೇಳೋ, ಎದ್ದೇಳೋ ಅಂತಾನೆ ಸತ್ತ ಹೆಣ ಮೇಲೆ ಕೇಳುತ್ತಾ ಬರೀ ದೇಹವನ್ನು ಬಿದ್ದು ಒದ್ದಾಡುತ್ತಿರುವಾಗ ಮನಸ್ಸಿಗೆ ಧೈರ್ಯವನ್ನು ತಂದುಕೊಂಡ, ಪ್ರಪಂಚದಲ್ಲಿ ಯಾರನ್ನು ಬಿಟ್ಟು ನಿನ್ನನ್ನು ಮಾತ್ರ ನಾನು ಬಿಡಲ್ಲ ಅಂತ ಹೇಳಿ ಆ ಭೀಮಸೇನ ಶವವನ್ನು ಹೆಗಲ ಮೇಲೆ ಹೊತ್ತುಕೊಂಡು ದಿಟ್ಟವಾದ ಹೆಜ್ಜೆ ಇಡುತ್ತಾ ಶ್ವಾನನ ಹಿಂದೆ ಹೋಗ್ತಾ ಇದ್ದಾನಂತೆ. ಹೋಗುತ್ತಾ ಹೋಗುತ್ತಾ ಶ್ವಾನ ಮಾಯವಾಗೋಯ್ತು. ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಪರಮಾತ್ಮ ಯೋಚನೆ ಮಾಡಿದ, ಓಹೋ, ಕಾಯ ಸಹಿತವಾಗಿ ನೇರವಾಗಿ ಸ್ವರ್ಗಕ್ಕೆ ಬರಬೇಕಾದರೂ ಧರ್ಮರಾಯ ಮಾತ್ರ. ಇವನು ಹೆಣನ ಓದ್ಕೊಂಡು ಬರ್ತಾವನಲ್ಲ, ಈ ಗತಿ ಏನು ಮಾಡಬೇಕು? ಏನಾದರೂ ಉಪಾಯ ಮಾಡಬೇಕು ಅಂತ ಹೇಳಿ ವೈಕುಂಠದಿಂದ ಪರಮಾತ್ಮ ಒಬ್ಬ ಬ್ರಾಹ್ಮಣ ವೇಷ ಹಾಕಿಕೊಂಡು ಥಟ್ಟನ್ನೋದು ಒಂದು ಪ್ರತ್ಯಕ್ಷನಾದ. 101 ಮೆಟ್ಟಿಲುಳ್ಳ ಒಂದು ಕಲ್ಯಾಣಿಯನ್ನು ಸೃಷ್ಟಿ ಮಾಡ್ದ. ಅಶ್ವತ್ಥ ವೃಕ್ಷವನ್ನು ತಲೆ ಕೆಳಗೆ ಮಾಡಿ ಬುಡ ಮೇಲೆ ಬಂದಿಟ್ಬಿಟ್ಟ. 101 ರಂಧ್ರವಿರುವ ಆ ಗಡಿಗೆಯನ್ನು ತಗೊಂಡು ಅದಕ್ಕೆ ನೀರು ಉಯ್ತಾವನು. ಉಯ್ಯಕ್ಕಾಗತ್ತಾ? 4 ಮೆಟ್ಲು ಹತ್ತು ಬರ್ತಾನೆ, ಅಲ್ಲೇ ಚೆಲ್ಲೋಯ್ತವೆ. ತಿರ್ಗೋಗಿ ಮಕ್ಕ ಬರ್ತಾನೆ. 5ನೇ ಮೆಟ್ಲಿಗೆ ಹೋಗಿ ಬರ್ತಾನೆ, ತಿರ್ಗ ಚೆಲ್ಲೋಯ್ತವೆ. ಎಷ್ಟು ಸಾರಿ ಪ್ರಯತ್ನ ಪಟ್ಟರು ಆ ತೂತುಗಡಿಯಲ್ಲಿ ನೀರು ಹೆಂಗೆ ಬರುತ್ತೆ? ಧರ್ಮರಾಯ ನಿಂತ್ಕೊಂಡು ನೋಡಿದ್ರು, ಯಾರು ಇವನು ಬ್ರಾಹ್ಮಣ ಈ ಹಿಮವತ್ ಪರ್ವತದಲ್ಲಿ ಈ ರೀತಿ ಮಾಡ್ತಾ ಇದ್ದಾನಲ್ಲ, ಇವನಿಗೆ ತಲೆ ಕೆಟ್ಟಿದೆಯಾ ಏನಪ್ಪ? ತೂತುಗಡಿಗೆ ತಗೊಂಡಿದ್ಯಾ, ನೀರು ಇತ್ತೀನಿ ಅಂತ ನಿಂತಿದ್ದೀಯಾ? ಆ ವೃಕ್ಷ ನೋಡಿದ್ರೆ ತಲೆ ಕೆಳಗೆ ಮಾಡಿ ಬುಡ ಮೇಲೆ ಮಾಡಿ ಇಟ್ಟಿದ್ಯಾ? ಒಂದು ವೇಳೆ ಕಷ್ಟಪಟ್ಟು ನೀನು ನೀರು ತಂದ ಊದೆ ಅಂತ ತಿಳ್ಕೊ. ಊದು ತಾನೇ ಅದು ಸಿಗಿರುತ್ತೇನೆಯ? ನೀನು ಫಲ ಕೊಡುತ್ತಾ? ಹೂವು ಹಣ್ಣು ಕಾಯಿ ಕೊಡುತ್ತಾ? ಎಂಥ ದಡ್ನೆಯ ನೀನು! ಹೌದು ಸ್ವಾಮಿ, ನಾನು ದಡ್ಡ, ನೀನು ಮಾತ್ರ ಭಾಳ ಬುದ್ಧು ಅಂತ. ಅಲ್ಲಪ್ಪ, ಸತ್ತಿರೋ ಹೆಣನ ಬದುಕಿಸ್ತೀನಿ ಅಂತ ಓದ್ಕೊಂಡು ಹೋಗ್ತಾ ಇದೆಯಲ್ಲ, ಈ ಆತ್ಮ ಹೋದ್ಮೇಲೆ ದೇಹದಲ್ಲಿ ಏನಿದೆ? ಆತ್ಮವೋರೊಡೆದೇಗ ಅಗ್ನಿಗೋತ್ರನ ಬಾಲೋ, ಕಠಿಣ ಶಲ್ಯಗಳೆಲ್ಲ ಗಂಗೆಯ ಬಾಲೋ, ಕೂಡಿಟ್ಟ ಹಣಗಲ್ಲ ಬಂಧು ಬಾಂಧವರ ಬಾಲೋ, ಮಗನು ಹಾಕುವ ಪಿಂಡ ಅದ್ದು ಕಾಗೆಗಳ ಬಾಲೋ, ನಿನ್ನದೆಂಬುದ್ಯಾವುದಿರುವುದೋ
ಯಾವುದಪ್ಪ ನಿಂದು? ನನ್ನದು ಅಂತೀಯಲ್ಲ. ಮಗನು ಹಾಕುವ ಪಿಂಡ 10 ಕಾಗೆಗಳು ತಿನ್ನುತ್ತವೆ. ಕೂಡಿಟ್ಟ ಹಣವೆಲ್ಲ ಬಂಧು ಬಾಂಧವರ ಪಾಲು, ಒದ್ದ ವಸ್ತ್ರವೆಲ್ಲ ಹಗಸನ ಪಾಲು. ಯಾವುದಿದೆ ನಿಂದು? ಆತ್ಮ ಹೋದ ಮೇಲೆ ಈ ದೇಹದಲ್ಲಿ ಏನಿದೆ? ಬರೀ ತಡಿಕೆ. ಇದು ಯಾವುದಕ್ಕೂ ಪ್ರಯೋಜನವಿಲ್ಲ. ಒಂದು ಗಿಡಕ್ಕೂ ಕೂಡ ಸಮನಾದ್ದಲ್ಲ. ಒಂದು ಗಿಡ ಹೇಳುತ್ತೆ, ಏ ಮಾನವ, ರೊಚ್ಚೆ ಕೊಚ್ಚವ ನಾ ಕುಡಿವೆ, ಬಟ್ಲು ನೀರು ಕುಡಿತೀನಿ ನಾನು, ಆದರೆ ನೆರಳು ಕೊಡ್ತೀನಿ, ಹೂ ಬಿಡ್ತೀನಿ, ಕಾಯಿ ಬಿಡ್ತೀನಿ, ಹಣ್ಣು ಕೊಡ್ತೀನಿ. ಸತ್ತರೆ ಸುಗಂಧಿ ನಾನು ಸತ್ತೋಗ್ಬಿಟ್ಟು 4 ದಿನ ಕಳ್ಕೊಬಿಟ್ರೆ, ಚೆನ್ನಾಗಿ ಒಣಗ್ಬಿಟ್ರೆ ಘಮ 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 ಅಂತೀನಿ ಅಲ್ವಾ? ಮಾನವ, ಒಳ್ಳೆಯದೆಲ್ಲ ನೀನು ತಿಂತೀಯ, ಒಳ್ಳೆದನ್ನೆಲ್ಲ ನೋಡ್ತೀಯ, ಒಳ್ಳೆದೆಲ್ಲ ಉಪಯೋಗಿಸ್ತೀಯ, ನಾನು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ನೀನು ನನಗೆ ಗೊತ್ತೀಯ. ನೀ ಸತ್ತರೆ ದುರ್ಗಂಧಿ ನೀನು. ಅಂತಹ ದೇಹ ಕಣೆಯ ಇದು. ಅಂಥದ್ದನ್ನ ನೀನು ಹೊತ್ಕೊಂಡು ಹೋಗ್ತಾ ಇದೆಯಲ್ಲ, ನೀನು ದಡ್ಡ, ನಾನು ಜ್ಞಾನೋದಯವಾಯಿತಂತೆ ಧರ್ಮರಾಜ. ಆತ್ಮ ಹೋದ ಮೇಲೆ ಈ ದೇಹದಲ್ಲಿ ಯಾವ ಫಲಪುರುಷಾರ್ಥಗಳಿಲ್ಲ ಅಂತ ಹೇಳಿ ಹೆಗಲ ಮೇಲಿದ್ದ ಭೀಮಸೇನ ಶವನ ದೊಪ್ಪನ ಕಡೆಗೆ ಹಾಕ್ಬಿಟ್ಟು ಪಕ್ಕಕ್ಕೆ ತಿರುಗಿ ಕೂತದೆ. ಯಾವ ಕಲ್ಯಾಣಿನೂ ಇಲ್ಲ, ಬ್ರಾಹ್ಮಣನೂ ಅಲ್ಲಿಲ್ಲ. ಮುಂದೆ ಹೋಗುತ್ತಿದ್ದ ಶ್ವಾನವು ಮಾಯ. ವಿಧಿಯು ಬರೆದ ಬರಹವ ಮಿರಲ್ಯಾರಿಗೂ ಸಾಧ್ಯವೋ, ವಿಧಿಯು ಬರೆದ ಬರಹವ. ತಂದೆ ತಾಯಿ ಯಾರಿಗೋ, ಬಂಧು ಬಳಗ ಯಾರಿಗೋ, ಕಾಯುವ ದೇವರೇ ಕಾಡಲು ನಿಂತರೆ, ಕಾಯುವ ದೇವರೇ ಕಾಡಲು ನಿಂತರೆ, ಕಾಯುವ ಯಾರು ನಮ್ಮನು, ವಿಧಿಯು ಬರೆದ ಬರಹವು ಮಿರಲ್ಯಾರಿಗುಂಟು ಸಾಧ್ಯವೋ, ವಿಧಿಯು ಬರೆದ ಬರಹವು. ಯಾವ ತಂದೆ, ಯಾವ ತಾಯಿ, ಯಾರ ತಂಗಿ, ಯಾರ ಅಣ್ಣ, ಯಾರ ಮಕ್ಕಳು, ಯಾರ ಮಡದಿ, ಎಲ್ಲವೂ ಮಾಯೆ. ನಾನೇನು ಮಾಡಲಿ? ಬರುವಾಗ 6 ಜನಗಳ ಜೊತೆಯಲ್ಲಿ ಬಂದೋ, ನಾನು ಒಬ್ಬಂಟಿಗನಾದಿನೇ, ನಾನು ಬದುಕಿದ್ದೀನೇನು ಸಾಧಿಸಬೇಕು? ಇಲ್ಲಿ ಹರಿಯುವ ನದಿಯಲ್ಲಾದರೂ ಬಿದ್ದು ಪ್ರಾಣ ಬಿಡೋಣ ಅಂತ ಹೋಗ್ತಾನೆ. ಯಮನ ಪಟ್ಟಣದಿಂದ ಬರ್ತಕ್ಕಂಥ ನದಿಯದು. ಕ್ರೂರುಗಳಿಗೆ, ಕರ್ಮಿಗಳಿಗೆ, ದುರ್ಮಾರ್ಗಿಗಳಿಗೆ ಹಿಂಸೆಯನ್ನು ಕೊಟ್ಟು ರಕ್ತ ಮಾಂಸವೆಲ್ಲ ಕೊಳೆತು ನಾತು ದುರ್ನಾಥವಾಗಿ ಹರ್ಕೊಬತ್ತಾ ಇತ್ತು, ವಿಷಪೂರಿತವಾಗಿತ್ತು. ಆ ಸರೋವರದಲ್ಲಿ ಬೀಳೋಣ ಅಂತ ಹೋಗ್ತಾನಂತೆ. ಆ ಶಬ್ದ ಒಳಗಡೆಯಿಂದ ಬಂತು, ಧರ್ಮನಂದನ, ಮುಟ್ಟಬೇಡ ನನ್ನನ್ನು, ಮುಟ್ಟಿದ್ದೀಯಾದರೆ ನೀನು ದೋಷಿತನಾಗ್ತೀಯ. ಯಾಕೆಂದರೆ ನಾನು ವಿಷಪೂರಿತವಾಗಿದ್ದೇನೆ, ನೀನು ಧರ್ಮಾತ್ಮ. ತಾಯಿ, ನಾನು ಹಾಗಾದರೆ ಸ್ವರ್ಗದ ಆಚೆಗೆ ಹೋಗ್ಬೇಕಲ್ಲ, ನಾನೇನು ಮಾಡ್ದೆ? ನಾನು ಕೇಳುವ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರೆ ನಾನೇ ದಾರಿಯನ್ನು ಬಿಡ್ತೀನಿ ಅಂತು ನದಿ. ಅಮ್ಮ, ನೀನು ಕೇಳುವಂಥ ಪ್ರಶ್ನೆಗೆ ನಾನು ಉತ್ತರಿಸುವ ಶಕ್ತಿ ನನ್ನಲ್ಲಿದೆಯೇ? ಸಾಧ್ಯವಾದ ಮಟ್ಟಿಗೂ ಹೇಳ್ತೀನಿ, ಕೇಳಮ್ಮ. ಧರ್ಮನಂದನ, ಈ ಪ್ರಪಂಚದಲ್ಲಿ ಅತಿ ವೇಗವಾದಂಥ ವಸ್ತು ಯಾವುದು? ರೈಲ, ಏರೋಪ್ಲೇನ? ಅತಿಯಾದ ವೇಗವಾದಂಥ ಯಾವುದು? ನೋಡಿ, ತಾಯಿಯವರು ತಿಳ್ಕೊಂಡವ್ರೆ. ಮನೋವೇಗಕ್ಕಿಂತ ಮಿಗಿಲಾದ ವೇಗ ಇನ್ನೊಂದಿಲ್ಲ ಜಗತ್ತಿನಲ್ಲಿ. ಈ ಮನಸ್ಸು ಎಷ್ಟು ವೇಗವಾಗಿ ಹೋಗುತ್ತೆ ಅಂದರೆ, ತತ್ಕ್ಷಣದಲ್ಲಿ ಈಗ ನಮ್ಮ ಮನೆ ಕಡೆಗೆ ಹೋಗಿರ್ಬೋದು, ಅಲ್ಲಿ ಬೆಂಗಳೂರಿಗೂ ಹೋಗ್ಬೋದು, ಮೈಸೂರಿಗೂ ಹೋಗ್ಬೋದು. ಅಷ್ಟೊಂದು ವೇಗ ಇನ್ಯಾವುದಕ್ಕೂ ಬರೋದಿಲ್ಲ. ಬೇಷ್ ಧರ್ಮರಾಯ, ಮೆಚ್ಚಿದೆ. 2ನೇ ಪ್ರಶ್ನೆ, ಮನುಷ್ಯನಿಗೆ ಭಾರವಾದಂಥ ವಸ್ತು ಯಾವುದಪ್ಪ? ಗುಡ್ಡೆನ, ಬೆಟ್ಟನ, ರೋಣಗುಂಡ? ಯಾವುದು ಭಾರ ಅಂದರೆ, ಯಾವ ಗುಡ್ಡ, ಬೆಟ್ಟ, ರೋಣಗುಂಡ ಇವೆಲ್ಲವೂ ಕೂಡ ಭೂಮಿ ಭಾರವಾಗಿದ್ದಾವೆ ಹೊರತು ನಾವು ಹೊತ್ಕೊಂಡಿದ್ದೀವಿ ಅದನ್ನ. ನಮಗೆ ಯಾವತ್ತೂ ಭಾರ ಇಲ್ಲ ಅವು. ನಮಗೆ ಭಾರವಾದ ಯಾವುದು? ನೀನು ಮಾಡಿದ ಪಾಪ ಕರ್ಮಗಳ ಗಂಟು. ನೀನೇನು ಮಾಡಿರ್ತೀಯೋ ಆ ಪಾಪ, ಆ ಕರ್ಮದ ಗಂಟು ನೀನು ಎಷ್ಟೇ ಜನ್ಮ ಎತ್ತಿದ್ರು ಕೂಡ ಅದನ್ನು ತೀರಿಸಲಿಲ್ಲ ಅಂದರೆ ನೀನು ಬೆನ್ನಿಂದೆ ಬರ್ತಾನೆ ಇರ್ತದೆ. ಅದೇ ನಿನಗೆ ಭಾರ. ಬಲೆ ಬಲೆ ಧರ್ಮರಾಯ. 3ನೇದಾಗಿ ಕಡೆದಾಗ ಒಂದೇ ಒಂದು ಪ್ರಶ್ನೆ, ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು? ಈ ಮನುಷ್ಯನಿಗೆ ಏನು ಕೊಟ್ಟರು ಸಾಕು ಅನಿಸ್ಬೋದು?
ಈ ಸಂಜೀವನ ಪಾಳ್ಯ ಎಲ್ಲ ಬರ್ಕೊತೀಯಾ? ಮೇನ್ ರೋಡ್ ಕಡೆಗೆ ಬೇಕಾಗಿತ್ತು ಅಂತಾನೆ. ಇಡೀ ಪ್ರಪಂಚವನ್ನೇ ಕೊಟ್ಟರೆ ಇನ್ನೊಂದು ಪ್ರಪಂಚ ಬೇಕು ಅಂತಾನೆ ವಿನಃ ಸಾಕು ಅನ್ಸಲ್ಲ. ಒಂದು ಸಾರಿ ಅಡುಗೆ ಮಾಡಿಬಿಟ್ಟು ಇದಕ್ಕೆ ಬೇಳೆ ಕಾಳು ಸಾರು ಚೆನ್ನಾಗಿದೆ ಔಷಧಿ ತಗಳಿ, ಇನ್ನೊಸಿ ತಗಳಿ ಅಂದರೆ ಸಾಕಣವ. ಅನ್ನದಾನಗಳಿಗಿನ್ನ ಇನ್ನು ದಾನಗಳಿಲ್ಲ, ಅನ್ನಕ್ಕೆ ಮೇಲು ಇನ್ನಿಲ್ಲ ಈ ಜಗತ್ತೊಳಗೆ, ಅನ್ನದಾನವೇ ಮೇಲು. ಧರ್ಮರಾಯ ಇದೋ ದಾರಿಯನ್ನು ಬಿಡ್ತಾ ಇದ್ದೀನಿ ಹೋಗು ಅಂತ ಹರಿಯುವ ನದಿಯಲ್ಲಿ ಭಾಗ ಆಗುತ್ತೆ. ಯಾವ ಧರ್ಮರಾಯ ಆ ನದಿಯನ್ನು ದಾಟಿ ಆಚೆ ಹೋದ್ರೆ ದೇವಲೋಕದಿಂದ ಪುಷ್ಪಕಮಾನ ಬರ್ರಂತ ಬಂತು. ಬಂದಿದ್ದ ಧರ್ಮರಾಯರನ್ನು ಕುಳ್ಳರಿಸಿಕೊಂಡು ಆ ದೇವದೂತರು ದೇವಲೋಕ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ 300 ಕೋಟಿ ದೇವತೆಗಳಾದಿಯಾಗಿ ಯಾವ ದೇವೇಂದ್ರ, ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೀರನ್ನ ಕರೆದುಕೊಂಡು ಹೂವಿನ ರಾಶಿ ಹಾಕ್ಕೊಂಡು ಆ ಹೂವಿನ ಹಾಸಿಗೆ ಮೇಲೆ ಧರ್ಮರಾಯನ ಇಳಿಸಿದ್ರು. ಯಾವ ಹಾಸಿಗೆ ಮೇಲೆ ಇಳಿಸಿದ್ರು? ಹೂವಿನ ಹಾಸಿಗೆ ಮೇಲೆ ಧರ್ಮರಾಯರನ್ನ ಇಳಿಸ್ಕೊಂಡ್ರು. ಕಾರಣ ಏಕೆಂದರೆ ಈ ಯುಗದಲ್ಲಿ, ಈ ಕಲಿಯುಗದಲ್ಲಿ ಧರ್ಮರಾಯ ಪಾದರಕ್ಷೆನ ಹಾಕ್ಕೊಳ್ಳದೆ ನಡೆದಂಥವನು. ಯಾಕೆಂದರೆ ಪಾದರಕ್ಷೆಗೆ ಏನಾರು ಸಿಕ್ಕಿಬಿಟ್ಟು ಸಣ್ಣ ಪುಟ್ಟ ಕ್ರಿಮಿಕೀಟ ಸತ್ತೋದವೇನೋ, ನನ್ನಿಂದ ಅವು ಸಂಕಟ ಆಗುತ್ತೇನೋ ಅಂತ. ಅಂಥವನಿಗೆ ಹೂ ಹಾಕಕ್ಕಿಲ್ವೇ? ನಾವೀಗ ಏನಿದ್ರು ಹೊಲದಲ್ಲಿರೋ ಕಲ್ಲು ಮುಳ್ಳೆಲ್ಲ ತಗೊಂಡೋಗಿ ದಾರಿಗೆ ಸಿಗ್ತೀವಿ. ಅಯ್ಯೋ ಯಾವನಾರು ತೊಳ್ಕೊಂಡೋಗಿ ನಮ್ಮ ಹೊಲ ಅಚ್ಚುಕಟ್ಟಾಗಿ ಮೊದಲು ನಮಗೇನು ಹಾಕ್ಬೋದು ಅಂದಾಜು? ಇಲ್ಲೇನು ನಾವು ಮಾಡಿರ್ತೀವ ಅಲ್ಲೂ ಅದೇ. ಆ ಹೂವಿನ ಹಾಸಿಗೆ ಮೇಲೆ ನಡೆಸ್ಕೊಂಡು ಯಾವ ಧರ್ಮರಾಯರನ್ನ ಸ್ವರ್ಗದಲ್ಲಿ 300 ಕೋಟಿ ದೇವತೆಗಳ ಮಧ್ಯದಲ್ಲಿ ಅರ್ಧ ಸಿಂಹಾಸನದಲ್ಲಿ ಕುಳ್ಳಿರಿಸಿಕೊಂಡು ಹೇಳ್ತಾನಂತೆ, ದೇವೇಂದ್ರ ಇಂದ್ಯಾರು ಬರಲಿಲ್ಲ, ಮುಂದಿನ ಯಾರು ಬರೋದೂ ಇಲ್ಲ. ಕಾಯಸಹಿತವಾಗಿ ಸ್ವರ್ಗಕ್ಕೆ ಹಿಂದೆ ಯಾರು ಬಂದೂ ಇರುವಂತೆ, ಮುಂದೆ ಇನ್ಯಾರು ಬರೋದೂ ಇಲ್ಲ. ಎಂಥ ಶ್ರೇಷ್ಠವಾದ ಕತೆ! ಅಂಥ ಕಥೆಯನ್ನು ನಮ್ಮ ರಾಮಣ್ಣನವರ ಆತ್ಮಶಾಂತಿಗೋಸ್ಕರ, ಅವರ ಸ್ವರ್ಗಾರೋಹಣಕ್ಕೋಸ್ಕರ ಮಾಡಿಸಿದ್ದೀರಿ ಅಂದಮೇಲೆ ಖಂಡಿತವಾಗಲೂ ಕೂಡ ನಮ್ಮ ಮೀಸೆ ರಾಮಣ್ಣನವರಿಗೆ ಪರಮಾತ್ಮ ಸ್ವರ್ಗ ಸುಖವನ್ನು ಕೊಟ್ಟೇ ಕೊಡ್ತಾನೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಆಗ ಯಾವ ಮಹಾನುಭಾವನ ಆಗ್ತಕ್ಕಂಥ